ಚಳ್ಳಕೆರೆ ತಾಲೂಕಿನ ಬುಕ್ಕಾಪಟ್ಟಣ ಗ್ರಾಮದಲ್ಲಿ ದೇವಗಾನಿಕೆ ದೊಡ್ಡಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಭಕ್ತಿಭಾವದ ಮಧ್ಯೆ ವಿಜೃಂಭಣೆಯಿಂದ ನಡೆಯಿತು. ಅಮ್ಮನವರ ಬೆಟ್ಟದಿಂದ ದೇವಸ್ಥಾನಕ್ಕೆ ಆಗಮಿಸಿದ ದೊಡ್ಡಮ್ಮ ದೇವಿಯ ಉತ್ಸವದಲ್ಲಿ ಗ್ರಾಮಸ್ಥರು ಹಾಗೂ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಜಾತ್ರೆಯ ಅಂಗವಾಗಿ ಜಲ್ದಿ ನೀರು ಹಾಕಿಸಿಕೊಳ್ಳುವುದು, ಅರಿಕೆ ತೀರಿಸುವುದು, ವಿಶೇಷ ಪೂಜೆಗಳು, ಹೂವಿನ ಪಲ್ಲಕ್ಕಿಯಲ್ಲಿ ದೊಡ್ಡಮ್ಮನ ಉತ್ಸವ ಮುಂತಾದ ಸಂಪ್ರದಾಯಬದ್ಧ ಹಾಗೂ ವೈಶಿಷ್ಟ್ಯಪೂರ್ಣ ಆಚರಣೆಗಳು ನೆರವೇರಿದವು. ಈ ಆಚರಣೆಗಳು ಸ್ಥಳೀಯರ ನಂಬಿಕೆ ಹಾಗೂ ಸಂಸ್ಕೃತಿಯ ಪ್ರತೀಕವಾಗಿವೆ. ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿ ಸುತ್ತಮುತ್ತಲಿನ 10ಕ್ಕೂ ಹೆಚ್ಚು ಹಳ್ಳಿಗಳಿಂದ ಭಕ್ತರು ಆಗಮಿಸಿ ಸಂಪ್ರದಾಯ ಪಾಲಿಸಲಾಯಿತು. ವಿವಿಧ ಹಳ್ಳಿಗಳಿಂದ ಭಕ್ತರು ಹೂವಿನ ತುಲಾಭಾರ ಮಾಡಿಸಿದ್ದು ಜಾತ್ರೆಗೆ ವಿಶಿಷ್ಟ ಭಾವವನ್ನು ಮೂಡಿಸಿತ್ತು. ಇದೇ ವೇಳೆ ಗುರುವಾರದಂದು ಈ ಭಾಗದಲ್ಲಿ ಮಳೆಯಾಗುವುದನ್ನು ದೊಡ್ಡಮ್ಮ ದೇವಿಯ ಕೃಪೆಯ ಸೂಚನೆ ಎಂದು ಭಕ್ತರು ನಂಬುತ್ತಾರೆ. ಅಮ್ಮನವರು ಪಟ್ಟಕ್ಕೆ ಕೂತು ಮಳೆ ಮತ್ತು ಬೆಳೆ ಕುರಿತು ಕುರುಹು ನೀಡುವಳು ಎಂಬ ಪ್ರತೀತಿ ಇದೆ. ಮರುಪೂಜೆಯ ನಂತರ ಅಮ್ಮನವರು ಮತ್ತೆ ಬೆಟ್ಟಕ್ಕೆ ಹಿಂತಿರುಗುವಳು ಎಂಬ ಸಂಪ್ರದಾಯವಿದೆ. ಮದುವೆ ವಿಚಾರಕ್ಕೆ ಗಲಾಟೆ. 2 ಮುಸ್ಲಿಂ ಕುಟುಂಬಗಳ ನಡುವೆ ಗಲಾಟೆ.
ಗಲಾಟೆ ವಿಕೋಪಕ್ಕೆ ತಿರುಗಿ ನಡು ರಸ್ತೆಯಲ್ಲೇ ಮಾರಾಮಾರಿ, ಮೂವರಿಗೆ ಗಂಭೀರ ಗಾಯ. ಮಾರಾಮಾರಿ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ. ತುಮಕೂರು ಜಿಲ್ಲೆ ಕುಣಿಗಲ್ ಪಟ್ಟಣದ 15ನೇ ವಾರ್ಡ್ನಲ್ಲಿ ಘಟನೆ. ನಿನ್ನೆ ರಾತ್ರಿ ಅಕ್ಕಪಕ್ಕದ ಮನೆಯ 2 ಮುಸ್ಲಿಂ ಕುಟುಂಬಗಳ ನಡುವೆ ಶುರುವಾದ ಗಲಾಟೆ. ಗಲಾಟೆಯಲ್ಲಿ ಮಾರಾಮಾರಿ. ಘಟನಾ ಸ್ಥಳಕ್ಕೆ ಕುಣಿಗಲ್ ಪೊಲೀಸರು ಭೇಟಿ ಪರಿಶೀಲನೆ. ಗಲಾಟೆ ಮಾಡುತ್ತಿದ್ದ 2 ಕುಟುಂಬದ ಸದಸ್ಯರನ್ನ ವಶಕ್ಕೆ ಪಡೆದ ಪೊಲೀಸರು. ಗಾಯಾಳುಗಳನ್ನ ಕುಣಿಗಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ. मनी को अलग सुबह नाम खाई था कौन वंदे मेरा भाई का ऐसा दलारा लगी थी और मेरा भाई शादी हो गया फिर अरेंज नहीं होता कहीं चला हाँ आई दादा मेरा बच्चा नहीं खा रहे मम्मी की छुट्टी होमी क्यों में वो सांस लेने नहीं हो रहा बच्चे छुट्टी होमी मेरा वो सुनता बड़ा का जरा जरा हम छोड़ो हाथ में छोड़ो क्या मुद्दों की चीटी है क्या तुम्हारे पास? ये मुंगलिया हो रहे कौन मुंगलिया सो?
ರಾಜ್ಯ ಸರ್ಕಾರ ದ್ವಿಭಾಷಾ ಶಿಕ್ಷಣ ಸೂತ್ರ ನೀತಿ ಜಾರಿಗೆ ತಂದಿದ್ದು ಇದನ್ನ ಮರುಪರಿಶೀಲಿಸುವಂತೆ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದರು. ಉತ್ತರ ಭಾರತದ ರಾಜ್ಯಗಳಲ್ಲಿ ದ್ವಿಭಾಷಾ ಸೂತ್ರವಿದೆ, ಹಾಗೆ ನಮ್ಮ ರಾಜ್ಯದಲ್ಲಿ ಹಿಂದಿ ಭಾಷೆಯನ್ನ ಕಡ್ಡಾಯ ಮಾಡಬಾರದು ಎಂದು ಕರವೇ ಕಾರ್ಯಕರ್ತರು ಹಿಂದಿ ಭಾಷೆ ಮತ್ತು ರಾಜ್ಯಪಾಲರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದ್ರು. ಈ ವೇಳೆ ಕರವೇ ಕಾರ್ಯಕರ್ತರ ಮನವಿ ಪತ್ರವನ್ನು ಸ್ವೀಕರಿಸಲು ಜಿಲ್ಲಾಧಿಕಾರಿಗಳು ತಡ ಮಾಡಿದ್ದಕ್ಕೆ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಕರವೇ ಕಾರ್ಯಕರ್ತರು ಯತ್ನಿಸಿದರು. ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಮೇಡಿಹಾಳ ರಾಘವೇಂದ್ರ ಮಾತನಾಡಿ, ರಾಜ್ಯದಲ್ಲಿ ಹಿಂದಿ ತೊಲಗುವ ಮೂಲಕ ಕನ್ನಡಿಗರಿಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆ. ಆದರೆ ಇದನ್ನ ಮರುಪರಿಶೀಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿರುವ ರಾಜ್ಯಪಾಲರ ನಡೆಯನ್ನ ಖಂಡಿಸಿದ್ರು. ರಾಜ್ಯಪಾಲರ ಕೆಲಸ ರಾಜ್ಯಪಾಲರು ಮಾಡಬೇಕು. ರಾಜ್ಯ ಸರ್ಕಾರವನ್ನ ಆಯ್ಕೆ ಮಾಡಿರುವುದು ಕನ್ನಡಿಗರ ಭಾವನೆಗಳಿಗೆ ತಕ್ಕಂತೆ ರಾಜ್ಯ ಸರ್ಕಾರ ಕೆಲಸ ಮಾಡಬೇಕು. ಹಾಗೆ ನಮ್ಮ ತೆರಿಗೆ ಹಣದಲ್ಲಿ ಕೆಲಸ ಮಾಡುತ್ತಿರುವುದು ರಾಜ್ಯಪಾಲರು. ಕನ್ನಡ ಭಾಷೆಗೆ ಕನ್ನಡಿಗರಿಗೆ ಗೌರವ ಕೊಡುವ ಕೆಲಸ ಮಾಡಬೇಕು. ಅದು ಬಿಟ್ಟು ಉತ್ತರ ಭಾರತದವರನ್ನ ಮೆಚ್ಚಿಸಲು ಕೆಲಸ ಮಾಡುವುದು ಸರಿಯಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹಿಂದಿ ಭಾಷೆಯಲ್ಲಿ ಅಂಕಗಳನ್ನು ಕೊಟ್ಟರು. ಯಾಕಂದರೆ 2025 ಸಾಲಿನಲ್ಲಿ 2024-25ರಲ್ಲಿ 1,50,000 ಜನ ಮಕ್ಕಳು ಫೇಲ್ ಆಗಿದ್ರು. ಹಿಂದಿನ ವರ್ಷ 90,000 ಮಕ್ಕಳು ಫೇಲ್ ಆಗಿದ್ರು. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯಪೂರ್ವಕವಾಗಿ ಹಿಂದಿಯನ್ನು ಅದನ್ನು ತೆಗಿಬೇಕಂತ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮೊನ್ನೆ ನಮ್ಮ ರಾಜ್ಯ ಸರ್ಕಾರ ಏನು ಮಾಡಿದ್ರು, ಹಿಂದಿ ಭಾಷೆಯನ್ನು ತೃತೀಯ ಭಾಷೆ ಹಿಂದಿ ಏನಿದೆ ಅದರಲ್ಲಿ ಅಂಕಗಳು ನಾವು ಕೊಡೋದಿಲ್ಲ, ನೀವು ಹಿಂದಿ ಭಾಷೆ ಕಲಿತು ಎಕ್ಸಾಮ್ ಬರೀರಿ ಅದನ್ನು ತಂದಿದ್ದಾರೆ, ಗ್ರೇಡಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ರಾಜ್ಯಪಾಲರು ಅವರು ಉತ್ತರ ಭಾರತದಿಂದ ಹಿಂದಿಯನ್ನು ಒಲೈಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಮತ್ತೆ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದು ಹಿಂದಿ ಭಾಷೆಯನ್ನು ಮತ್ತೆ ಅದನ್ನು ಪರಿಶೀಲನೆ ಮಾಡಿರ್ತಕ್ಕಂಥದ್ದು ಪತ್ರವನ್ನು ಬರೆದು. ನಮ್ಮ ಉದ್ದೇಶ ಇಷ್ಟೇ ಸರ್, ಯಾವುದೇ ಕಾರಣಕ್ಕೂ ಒತ್ತಾಯಪೂರ್ವಕವಾಗಿ ಕನ್ನಡಿಗರ ಮೇಲೆ ಹಿಂದಿ ಭಾಷೆಯನ್ನು ಏರಿಕೆ ಮಾಡೋದು ಬೇಡ. ಯಾಕಂದ್ರೆ ಇವತ್ತು ಕರ್ನಾಟಕದ ಪ್ರತಿ ದಿವಸ 5,000ಕ್ಕಿಂತ ಹೆಚ್ಚು ಉತ್ತರ ಭಾರತದವರು ಕನ್ನಡಿಗರು ವಲಸೆ ಬರ್ತಾ ಇದ್ದಾರೆ. ಅವ್ರಿಗೆ ಅಲ್ಲಿ ಉತ್ತರ ಭಾರತದಲ್ಲಿ ಕನ್ನಡ ಭಾಷೆಯನ್ನು ಕಲಿಸ್ತಕ್ಕಂಥ ವ್ಯವಸ್ಥೆ ಮಾಡಲಿ. ಬೇರೆ ರಾಜ್ಯಗಳಲ್ಲಿ 2 ಭಾಷೆ ಇದೆ ಸರ್, ತಮಗೂ ಗೊತ್ತಿದೆ. ನಮ್ಮ ರಾಜ್ಯದಲ್ಲಿ ಯಾಕೋ 3 ಭಾಷೆಯನ್ನು ಒತ್ತಾಯಪೂರ್ವಕವಾಗಿ ಏರಿಕೆ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ನಾವು ಹಿಂದಿ ಭಾಷೆಯನ್ನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಮೊನ್ನೆ ರೈಲ್ವೆ ಇಲಾಖೆಯಲ್ಲಿ ಮುಂಬಡ್ತಿ ಪರೀಕ್ಷೆಯನ್ನು ಬರೆದಂಥ ಸಂದರ್ಭದಲ್ಲಿ ಕನ್ನಡ ತೆಗೆದಿದ್ರು, ಅವತ್ತು ಹೋರಾಟ ಮಾಡಿ ನಿಲ್ಲಿಸಿದ್ದೀವಿ, ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಹಾಗಾಗಿ ಮಾನ್ಯ ರಾಷ್ಟ್ರಪತಿಗಳಿಗೆ ತಮ್ಮ ಮುಖಾಂತರ ಒಂದು ಪತ್ರವನ್ನು ಕಳಿಸಿ ರಾಜ್ಯಪಾಲರನ್ನು ಈ ಕೂಡಲೇ ಕೇಂದ್ರ ಸರ್ಕಾರ ವಾಪಸ್ ತಗೊಳ್ಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಸರ್. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕೋಲಾರದಲ್ಲಿ ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಯ ಉದ್ದೇಶ, ಕೆಲವು ದಿನಗಳ ಹಿಂದೆ ಕರವೇ ಹೋರಾಟಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಿ ಕನ್ನಡಿಗರ ಮೇಲೆ ಒತ್ತಾಯಪೂರ್ವಕವಾಗಿ ಹಿಂದಿಯನ್ನು ಏನು ಏರಿಕೆ ಮಾಡ್ತಾಯಿದ್ರು, ಆ ಭಾಷೆಯಲ್ಲಿ ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಕನ್ನಡದ ಮಕ್ಕಳು ಅನುತ್ತೀರ್ಣ ಆಗ್ತಾಯಿದ್ರು. ಹಾಗಾಗಿ ರಾಜ್ಯ ಸರ್ಕಾರ ಹಿಂದಿ ಭಾಷೆಯ ಅಂಕಗಳನ್ನು ನಾವು ಪರಿಗಣನೆಗೆ ತಗೊಳ್ಳೋದಿಲ್ಲ, ಅದು ಗ್ರೇಡಿಂಗ್ ವ್ಯವಸ್ಥೆ ಮಾಡಿ 625 ಅಂಕಗಳಿರ್ತಕ್ಕಂಥದ್ದನ್ನ 525 ಅಂಕಕ್ಕೆ ರಾಜ್ಯ ಸರ್ಕಾರ ಕ್ರಮ ತಗೊಂಡಿತ್ತು. ಅದು ಎಲ್ಲವನ್ನ ಕನ್ನಡಿಗರು ಬಹಳ ಸ್ವಾಗತ ಮಾಡಿದರು. ಸುಮಾರು ವರ್ಷಗಳ ಹೋರಾಟದ ಬಳಿಕ ಇದೊಂದು ಯಶಸ್ಸಾಯಿತು ಅಂತೇಳಿ. ಆದರೆ ರಾಜ್ಯಪಾಲರು ಯಾರೋ ಬೆಂಗಳೂರಿನ ಸಂರಕ್ಷಣಾ ಸಂಘ ಅಂತೇಳಿ ಆ ಸಂಘವರು ಒಂದು ಮನವಿ ಪತ್ರ ಕೊಟ್ಟರು ಅಂತೇಳಿ ರಾಜ್ಯಪಾಲರು ಸರ್ಕಾರಕ್ಕೆ ಒಂದು ಪತ್ರ ಬರೆದು ಮರುಪರಿಶೀಲನೆ ಮಾಡಬೇಕಂತೇಳಿ ಏನೋ ಪತ್ರವನ್ನು ಬರೆದಿದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ರಾಜ್ಯಪಾಲರ ಕೆಲಸ ರಾಜ್ಯಪಾಲರು ಮಾಡಬೇಕು. ರಾಜ್ಯ ಸರ್ಕಾರವನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಕನ್ನಡಿಗರ ಭಾವನೆಗಳಿಗೆ ತಕ್ಕಂತೆ ಕನ್ನಡಿಗರ ನೋವುಗಳಿಗೆ ಸ್ಪಂದಿಸ್ತಕ್ಕಂಥ ಧರ್ಮ ಈ ರಾಜ್ಯ ಸರ್ಕಾರದ್ದು. ನಮ್ಮ ತೆರಿಗೆಯಲ್ಲಿ ಜೀವನ ಮಾಡಿಕೊಂಡು ನಮ್ಮ ತೆರಿಗೆಯನ್ನು ಇವರು ರಾಜಾರೋಷವಾಗಿ ಜೀವನ ಮಾಡ್ಕೊಳ್ತಕ್ಕಂಥ ರಾಜ್ಯಪಾಲರು ಇಲ್ಲಿರ್ತಕ್ಕಂಥ ಭಾಷೆಗೆ ಗೌರವ ಕೊಡ್ತಕ್ಕಂಥದ್ದು, ಇಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಗೌರವ ಕೊಡ್ತಕ್ಕಂಥದ್ದು, ಕನ್ನಡಿಗರ ಭಾವನೆಗಳಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಆಗಬೇಕೇ ಹೊರತು ಕೇವಲ ಉತ್ತರ ಭಾರತದವ್ರನ್ನ ಮನವೊಲಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಕಳಿಸ್ಬಾರ್ದಾಗಿತ್ತು. ಕೆಲವರು ಇವತ್ತು BJP ನಾಯಕರಿಗೆ ಕೆಲವರು ಹೇಳ್ತಾರೆ ಹಿಂದಿ ಒಂದು ದೇಶ ಒಂದು ಭಾಷೆ ಅಂತೇಳಿ. ಇವತ್ತು ಭಾರತ ಬಹುಸಂಖ್ಯಾತ ಭಾಷೆಗಳಿಂದ ಕೂಡಿರ್ತಕ್ಕಂಥದ್ದು ಭಾರತ.
ಯಾಕೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ಅಲ್ಲಿ ಹೋಗಿ ಹಿಂದಿ ತೆಗೆದ್ರಲ್ಲ, ಅವರು ದ್ವಿಭಾಷಾ ಸೂತ್ರ ಮಾಡಿದ್ರಲ್ಲ, ಅಲ್ಲಿ ಮಾತಾಡಕ್ಕೆ ಹೇಳಿ ಬಿಜೆಪಿ ನಾಯಕರಿಗೆ ಹೋಗಿ. ಇಲ್ಲ ತಮಿಳ್ನಾಡಲ್ಲಿ, ಪಕ್ಕದ ರಾಜ್ಯದಲ್ಲಿ ತಮಿಳ್ನಾಡಲ್ಲಿ ಹೋಗಿ ಹೇಳಿ. ಇಲ್ಲ ಉತ್ತರ ಭಾರತದಲ್ಲಿ ಪ್ರತಿ ದಿವಸ 5,000 ಜನ ಇವತ್ತು ವಲಸೆ ಉದ್ಯೋಗವನ್ನ ಬದುಕನ್ನ ಕಟ್ಕೊಳ್ಳಿಕ್ಕೆ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಅವರಿಂದ ಕನ್ನಡ ಕಲ್ತು ಬರಬೇಕಾಯ್ತು. ನನ್ನ ಭಾಷೆ ಇತಿಹಾಸ ಇರ್ತಕ್ಕಂಥ ಭಾಷೆ, ನನ್ನ ಭಾಷೆನ ಉತ್ತರ ಭಾರತದಲ್ಲಿ ಕಲಿಸ್ಲಿಕ್ಕೆ ಹೇಳಿ. ಅಲ್ಲಿ ಮಾತ್ರ ದ್ವಿಭಾಷಾ ಸೂತ್ರ, ಕನ್ನಡಿಗರಿಗೆ ಮಾತ್ರ ತ್ರಿಭಾಷಾ ಸೂತ್ರ. ಇದು ಯಾವ ನ್ಯಾಯ? ಇವತ್ತು ಅವತ್ತು ಕಾಂಗ್ರೆಸ್ ಸರ್ಕಾರನೇ ಮಾಡಿದ್ದು 1968ರಲ್ಲಿ ತ್ರಿಭಾಷಾ ಸೂತ್ರ. ಆದ್ರೆ ಇವತ್ತು ಕಾಂಗ್ರೆಸ್ನವರು ತೆಗೆದಿದ್ದಾರೆ. ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ಕೆಲಸ. ಯಾರೇ ಕನ್ನಡದ ವಿಚಾರ ಬಂದಾಗ, ಕನ್ನಡ ಕೆಲಸ ಮಾಡ್ಲಿಕ್ಕೆ ಬಂದಾಗ ನಾವು ಅಭಿನಂದಿಸ್ತೀವಿ. ಆದ್ರೆ ಹಿಂದಿಯ ಹೆಸರಲ್ಲಿ ಈ ಗುಲಾಮ್ಗಿರಿ ಇದೆಯಲ್ಲ, ಅದನ್ನ ಯಾವತ್ತೂ ನಾವು ಸಹಿಸ್ಕೊಳ್ಳೋದಿಲ್ಲ.